ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಗೊಂಬೆ ಪಾತ್ರವನ್ನು ಮಾಡಿದ ನೇಹಾ ಗೌಡ ಅವರು ಇಂದಿಗೂ ಸಹ ಗೊಂಬೆ ಅಂತಲೇ ಗುರುತಿಸ್ಕೊಳ್ತಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಇವ್ರಿಗೆ ಎಷ್ಟರ ಮಟ್ಟಕ್ಕೆ ನೇಮ್ ಫೇಮನ್ನು ಕೊಡ್ತು ಅಂತಂದರೆ ಈಗಲೂ ಸಹ ಇವರನ್ನು ಗೊಂಬೆ ಅಂತಲೇ ಗುರುತಿಸ್ತಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದು ಸಾಕಷ್ಟು ವರ್ಷಗಳೇ ಆಗಿದೆ. ಹಾಗೆ ಇವರು ಹಲವಾರು ಬೇರೆ ಪ್ರಾಜೆಕ್ಟ್ಸ್ಗಳಲ್ಲೂ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ರಿಯಾಲಿಟಿ ಶೋಸ್ಗಳಲ್ಲೂ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಆ ಒಂದು ರಿಯಾಲಿಟಿ ಶೋನಲ್ಲಿ ವಿನ್ನರ್ ಸಹ ಆಗಿದ್ದಾರೆ. ಯಾವುದೇ ರಿಯಾಲಿಟಿ ಶೋ ಮಾಡಿದ್ರು, ಯಾವುದೇ ಸೀರಿಯಲ್ಸ್ ಮಾಡಿದ್ರು, ಇಂದಿಗೂ ಇವರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಇವರ ಹೆಸರು ಗೊಂಬೆ ಅಂತಲೇ ರಿಜಿಸ್ಟರ್ ಆಗಿರೋದು. ಇವರು ಇಂಡಸ್ಟ್ರಿಗೆ ಬಂದು ಸಾಕಷ್ಟು ವರ್ಷಗಳೇ ಆಗಿದೆ. ಇವರು ಸೀರಿಯಲ್ ಮುಗಿದ ನಂತರ ರಾಜಾರಾಣಿ ಶೋನಲ್ಲೂ ಕಾಣಿಸ್ಕೊಳ್ತಾರೆ. ರಾಜಾರಾಣಿ ಶೋನಲ್ಲಿ ಇವರ ಲವ್ ಸ್ಟೋರಿ ಕೂಡ ತುಂಬಾ ಫೇಮಸ್ ಆಗುತ್ತೆ. ಇವರ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಇವರು ಹಂಚ್ಕೊಂಡಿರ್ತಾರೆ. ಅದೆಲ್ಲ ಒಂಥರ ಗುಡ್ ಮೆಮೊರೀಸ್ ಆಗಿರುತ್ತೆ. LKGನಲ್ಲೇ ಇವರ ಗಂಡ ಆದಂತಹ ಚಂದನ್ ಅವ್ರಿಗೆ ಪೇಪರಲ್ಲಿ ಐ ಲವ್ ಯು ಅಂತ ಬರೆದ್ಬಿಟ್ಟು ಪೇಪರ್ನ ರೋಲ್ ಮಾಡಿ ಎಸೆತಿದ್ದಿದ್ದು. ಹಾಗೆ ಇವರು 6th ಸ್ಟ್ಯಾಂಡರ್ಡ್ಗೆ ಬಂದಾಗ ಅವ್ರಿಗೆ ಪ್ರಪೋಸ್ ಮಾಡಿದ್ದಿದ್ದು. ಆ ಒಂದು ಪ್ರಪೋಸಲ್ಗೆ ಚಂದನ್ ಅವರು 10th ಸ್ಟ್ಯಾಂಡರ್ಡ್ಗೆ ಬಂದ ಮೇಲೆ ಅವ್ರಿಗೆ ರಿಪ್ಲೈ ಕೊಟ್ಟು ಓಕೆ ಅಂತ ಹೇಳಿದ್ದು ಎಲ್ಲವನ್ನು ಸಹ ಹಂಚ್ಕೊಂಡಿದ್ದಾರೆ. ಇದೆಲ್ಲ ಅವ್ರಿಗೆ ಒಂಥರ ಗುಡ್ ಮೆಮೊರೀಸು. ಅವರ ಚೈಲ್ಡ್ಹುಡ್ಡಲ್ಲಿ ಇದೆಲ್ಲ ಗುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಬಟ್ ಅವರ ಚೈಲ್ಡ್ಹುಡ್ಡಲ್ಲಿ ಆದಂತಹ ಕಹಿ ಘಟನೆ ಬಗ್ಗೆ ಅವರು ಇಷ್ಟು ವರ್ಷ ಎಲ್ಲಿಯೂ ಸಹ ಹೇಳ್ಕೊಂಡಿರಲಿಲ್ಲ. ಇಂಡಸ್ಟ್ರಿಗೆ ಬಂದು ಸಾಕಷ್ಟು ವರ್ಷಗಳೇ ಆಗಿದ್ರು. ಅವರ ಚೈಲ್ಡ್ಹುಡ್ ಬಗ್ಗೆ, ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು, ಅವರ ಚೈಲ್ಡ್ಹುಡ್ ಗುಡ್ ಮೆಮೊರೀಸ್ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು, ಅವರ ಚೈಲ್ಡ್ಹುಡ್ಡಲ್ಲಿ ಆದಂತಹ ಒಂದು ಬ್ಯಾಡ್ ಮೆಮೊರಿ ಬಗ್ಗೆ ಅವ್ರು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಬಟ್ ಈಗ ಸಡನ್ನಾಗಿ ಅವರು ಧೈರ್ಯ ಮಾಡಿ ಆ ಒಂದು ಘಟನೆ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಸಹ ಈ ಒಂದು ಘಟನೆ ಬಗ್ಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾರು ಸಹ ಈ ಒಂದು ಘಟನೆನ ಇಗ್ನೋರ್ ಮಾಡಬೇಡಿ. ಎಲ್ಲರ ಲೈಫಲ್ಲೂ ಇಂತಹ ಒಂದು ಘಟನೆ ನಡೆಯುವಂತಹ ಚಾನ್ಸಸ್ ಇರುತ್ತೆ. ಅಂಥ ಒಂದು ಸಿಚುವೇಶನ್ಸನ್ನು ನೀವು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಸಹ ಅವರು ಇಲ್ಲಿ ಹೇಳಿದ್ದಾರೆ. ಆ್ಯಂಡ್ ಈ ರೀತಿ ಸಿಚುವೇಶನ್ನ ಫೇಸ್ ಮಾಡಿದಂಥ ಹುಡುಗಿರ ಫ್ಯಾಮಿಲಿನಲ್ಲಿ ಹುಡುಗಿರು ಯಾವ ರೀತಿ ಇರಬೇಕು ಆ್ಯಂಡ್ ಆ ಹುಡುಗಿರಿಗೆ ಯಾವ ರೀತಿಯಾದಂತಹ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸಪೋರ್ಟ್ ಫ್ಯಾಮಿಲಿಯಿಂದ ಬೇಕಾಗುತ್ತೆ ಅನ್ನೋದನ್ನು ಸಹ ಅವರು ತಿಳಿಸಿ ಹೇಳಿದ್ದಾರೆ. ಸೊ ಹಾಗಿದ್ದರೆ ನೇಹಾ ಗೌಡ ಅವರು ಅಂತಹ ಕಹಿ ಘಟನೆ ಏನು ಅನುಭವಿಸಿದ್ರು, ಅವರ ಲೈಫಲ್ಲಿ ಆದಂತಹ ಕಹಿ ಘಟನೆ ಏನು, ಆ ಒಂದು ಕಹಿ ಘಟನೆಯಿಂದ ಅವರು ಡಿಪ್ರೆಷನ್ಗೆ ಹೋಗಿದ್ರು ಅಂತ ಸಹ ಹೇಳಿದ್ದಾರೆ. ಹಾಗಿದ್ರೆ ಅವರು ಫೇಸ್ ಮಾಡಿದಂತಹ ಸಿಚುವೇಶನ್ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ನೇಹಾ ಗೌಡ ಅವ್ರನ್ನ ನೋಡ್ತಿದ್ರೆ ನಮ್ಮೆಲ್ಲರಿಗೂ ಅನ್ಸೋದೊಂದೇ, ತುಂಬಾ ಬೋಲ್ಡ್ನೆಸ್ ಇರುವಂತಹ ಹುಡುಗಿ. ಆ್ಯಂಡ್ ಅವರು ಹೇಳ್ಕೊಂಡಿರುವ ಪ್ರಕಾರ LKGನಲ್ಲೇ ಲವ್ ಲೆಟರ್ನ ಬರೆದು 6th ಸ್ಟ್ಯಾಂಡರ್ಡಲ್ಲೇ ಅವರು ಒಂದು ಹುಡುಗನಿಗೆ ಹೋಗಿ ಪ್ರಪೋಸ್ ಮಾಡಿ, ಹಾಗೆ ಆ ಹುಡುಗನ ತಂದೆಗೂ ಸಹ ಹೋಗಿ ನಿಮ್ಮ ಮಗನ್ನ ನಾನೇ ಮದುವೆ ಆಗೋದು ಅಂತ ಹೇಳಿ ಆವಾಗಲೇ ಕಮಿಟ್ ಆಗಿರ್ತಾರೆ. ಸೊ ಈ ರೀತಿಯಾದಂತಹ ಬೋಲ್ಡ್ ಆಗಿ ನಿರ್ಧಾರಗಳನ್ನು ಮಾಡಿಕೊಂಡು ಅಂತಹ ಸಿಚುವೇಶನ್ಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಅವರ ಲವ್ವಲ್ಲಿ ಅವರು ಸಕ್ಸಸ್ ಆಗಿ ಅದೇ ಹುಡುಗನನ್ನು ಕೊನೆಗೆ ಮದುವೆ ಆಗ್ತಾರೆ. ಈ ಎಲ್ಲ ಸ್ಟೋರಿಯನ್ನು ಕೇಳಿದಾಗ ನಮಗನ್ಸೋದು ನೇಹಾ ಗೌಡ ಅವರು ತುಂಬಾ ಬೋಲ್ಡ್ ಆಗಿದ್ದಾರೆ, ತುಂಬಾ ಧೈರ್ಯವಂತೆ ಆ್ಯಂಡ್ ತುಂಬಾ ಸ್ಟ್ರಾಂಗ್ ವುಮೆನ್ ಅಂತ ನಮ್ಮೆಲ್ಲರಿಗೂ ಅನಿಸುತ್ತೆ. ಬಟ್ ಅವರ ಲೈಫಲ್ಲಿ ನಡೆದಂತಹ ಒಂದು ಕಹಿ ಘಟನೆಯಿಂದ ಅವರು ಡಿಪ್ರೆಷನ್ಗೆ ಹೋಗಬೇಕಾಗಿರುತ್ತೆ. ಆ್ಯಂಡ್ ಆ ಒಂದು ಸಿಚುಯೇಷನ್ ಬಂದಿದ್ದು ಅವ್ರಿಗೆ ಅವರು ಅರೌಂಡ್ ಒಂದು 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಏನೋ. ಸ್ನೇಹಿತರೆ, ನೇಹಾ ಗೌಡ ಅವರು ಇಂಥ ಒಂದು ಬ್ಯಾಡ್ ಸಿಚುಯೇಷನ್ನ ಫೇಸ್ ಮಾಡಿರೋದು ತುಂಬಾ ಚಿಕ್ಕ ವಯಸ್ಸಿನಲ್ಲಿ. ಅವರವಾಗ 4th ಸ್ಟ್ಯಾಂಡರ್ಡ್ ಅಂದರೆ ಅರೌಂಡ್ ಒಂದು 8 to 10 ಇಯರ್ಸ್ ಒಳಗಡೆನೇ ಇರ್ತಾರೆ. ಅಂತಹ ಒಂದು ಚಿಕ್ಕ ವಯಸ್ಸಿನಲ್ಲೇ ಇವರು ಬ್ಯಾಡ್ ಸಿಚುಯೇಷನ್ನ ಫೇಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ನೇಹಾ ಗೌಡ ಅವರು ತಮ್ಮ ತಂದೆ ತಾಯಿ ಜೊತೆನೇ ಬೆಳೆದಿರ್ತಾರೆ. ತಮ್ಮ ತಂದೆ ತಾಯಿ, ತಮ್ಮ ಸಿಸ್ಟರ್ ಹಾಗೆ ಅಜ್ಜಿ ತಾತನ ಜೊತೆ ಬೆಳೆದಿರ್ತಾರೆ. ಒಮ್ಮೆ ಅವರು ಮಲಗಿ ಎದ್ದಾಗ ಅವರ ಅಜ್ಜಿ ಮಾತ್ರ ಮನೆಯಲ್ಲಿರ್ತಾರೆ. ಅವರ ಮನೆಯಲ್ಲಿ ಯಾರೂ ಸಹ ಇರೋದಿಲ್ಲ. ಆಗ ಅವರು ಅವರ ತಂದೆಯನ್ನು ಹುಡ್ಕೊಂಡು ಮನೆಯಿಂದ ಆಚೆ ಬರ್ತಾರೆ. ಮನೆಯಿಂದ ಆಚೆ ಬಂದಾಗ ಅಪರಿಚಿತ ವ್ಯಕ್ತಿ ಒಬ್ಬರು ಬಂದ್ಬಿಟ್ಟು, ನನಗೆ ನಿನ್ನ ತಂದೆ ಗೊತ್ತು, ನಿನ್ನ ತಂದೆ ನನಗೆ ಒಂದು ವಾಚ್ ಕೊಟ್ಟಿದ್ದಾರೆ, ಆ ವಾಚನ್ನು ರಿಪೇರಿ ಮಾಡಿಸ್ಕೊಂಡು ಬಂದು ನನ್ನ ಮಗಳಿಗೆ ಕೊಡು ಅಂತ ಹೇಳಿದ್ದಾರೆ. ಸೊ ಈಗ ಆ ವಾಚ್ ರಿಪೇರಿ ಆಗಿದೆ, ನೀನು ನನ್ನ ಜೊತೆ ಬಂದರೆ ಆ ವಾಚನ್ನು ನಿನಗೆ ಕೊಟ್ಟು ಕಳಿಸ್ತೀನಿ, ನಿನ್ನ ತಂದೆ ಹತ್ರ ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ವಾಚ್ ಕೊಡ್ತೀನಿ, ನಿನ್ನ ತಂದೆ ಹತ್ರ ಬಿಡ್ತೀನಿ ಅಂತ ಹೇಳಿ ನೇಹಾ ಗೌಡ ಅವ್ರನ್ನ ಕರ್ಕೊಂಡು ಹೋಗುವಂತಹ ವ್ಯಕ್ತಿ ನೇಹಾ ಗೌಡ ಅವ್ರನ್ನ ಕರ್ಕೊಂಡು ಹೋಗೋದು ಒಂದು ಪಾಳು ಬಿದ್ದಿರುವಂತಹ ಬಿಲ್ಡಿಂಗ್ಗೆ. ಆ ಒಂದು ಬಿಲ್ಡಿಂಗಲ್ಲಿ ಯಾರೂ ಸಹ ಇರೋದಿಲ್ಲ. ಅಲ್ಲಿ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವರು ಅವಳ ಹತ್ರ ಅಸಭ್ಯವಾಗಿ ನಡ್ಕೊತಾರೆ, ಮುಟ್ಟಬಾರ್ದು ಜಾಗಗಳನ್ನೆಲ್ಲ ಮುಟ್ತಾ ಇರ್ತಾರೆ. ಸೊ ನೇಹಾ ಗೌಡ ಅವ್ರಿಗೆ ಸ್ವಲ್ಪ ಇರಿಸು ಮುರುಸು ಆಗುತ್ತೆ. ಈ ವ್ಯಕ್ತಿ ನನ್ನ ತಂದೆ ಹತ್ರ ಕರ್ಕೊಂಡು ಹೋಗಲ್ಲ, ಅದು ಬಿಟ್ಟು ಬೇರೆ ಏನೇನೋ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಅವರು ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಸೊ ಆಗ ಆ ವ್ಯಕ್ತಿ ಒಂದು ಶಾರ್ಪ್ ಆದಂತಹ ಆಯುಧನ ಎತ್ಕೊಂಡು, ನೀನೇನಾದರೂ ಕಿರ್ಚಿದ್ರೆ ಇದರಿಂದ ನಿನಗೆ ನೋವು ಮಾಡ್ತೀನಿ ಅಂತ ಹೇಳಿ ನೇಹಾ ಗೌಡ ಅವ್ರನ್ನ ಎದುರಿಸ್ತಾನೆ.
ಪಾಪ ನೇಹಾ ಗೌಡ ಅವರು ತುಂಬಾ ಭಯ ಪಟ್ಕೊಂಡು ಲಿಟ್ರಲಿ ಅವರ ಕೈ ಬಾಡಿ ಫುಲ್ ಎಲ್ಲನೂ ಕೂಡ ಶೇಕ್ ಆಗ್ತಿರುತ್ತೆ, ಅಷ್ಟು ಭಯ ಪಡ್ತಿರ್ತಾರಂತೆ. ನಂತರ ಇಲ್ಲೇನೋ ಸರಿ ಇಲ್ಲ, ಇಲ್ಲೇನೋ ಬೇರೆದೆಲ್ಲ ನಡೀತಿದೆ ಅಂತ ಅವರ ಅರಿವಿಗೆ ಬಂತು. ಅವರು ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಒಂದು ಪ್ಲ್ಯಾನನ್ನು ಮಾಡಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ನಂತರ ಆ ವ್ಯಕ್ತಿಯಿಂದ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಸಹ ಬರ್ತಾರೆ. ಹೊರಗಡೆ ಬಂದ ಮೇಲೆ ನಡು ರೋಡಲ್ಲಿ ತನ್ನ ಫ್ಯಾಮಿಲಿ ಮೆಂಬರ್ಸನ್ನು ನೆನೆಸ್ಕೊಂಡು ಓಡ್ತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಇವರನ್ನು ಗುರ್ತಿಸಿ ಇವರು ನನಗೆ ಗೊತ್ತಿರುವಂತಹ ಹುಡುಗಿ ಅಂತ ಹೇಳಿ ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಮನೆಗೆ ಬಿಡ್ತಾರೆ. ಸೊ ಇಂತಹ ಸಿಚುಯೇಷನ್ನ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಫೇಸ್ ಮಾಡಿದ್ದಾರೆ. ಹಾಗೆ ಈ ರೀತಿಯಾದಂತಹ ಸಿಚುಯೇಷನ್ನ ತುಂಬ ಜನ ಹೆಣ್ಮಕ್ಳು ಫೇಸ್ ಮಾಡಿರ್ತಾರೆ. ಆ್ಯಂಡ್ ಈ ರೀತಿಯಾದಂತಹ ಸಿಚುಯೇಷನ್ನ ಫೇಸ್ ಮಾಡಿದವರು ಯಾರೂ ಸಹ ಧೈರ್ಯವಾಗಿ ಹೇಳ್ಕೊಳ್ಳಲ್ಲ. ನೇಹಾ ಗೌಡ ಅವರು ಭಯಪಟ್ಟು ಆ ಒಂದು ಟೈಮಲ್ಲಿ ಡಿಪ್ರೆಷನ್ಗೂ ಸಹ ಹೋಗಿರ್ತಾರೆ. ನಂತರ ಇವರ ಸ್ಕೂಲಲ್ಲಿ ಒಮ್ಮೆ ಗುಡ್ ಟಚ್ಚು ಬ್ಯಾಡ್ ಟಚ್ ಯಾವುದು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇವ್ರಿಗೆ ಆ ಹಳೇದೆಲ್ಲ ನೆನಪಾಗಿ ಇವರು ಕಣ್ಣೀರನ್ನು ಇಡ್ತಿರ್ತಾರೆ. ಆಗ ಅವ್ರನ್ನ ನೋಡಿದ ಮ್ಯಾಮ್ಗೆ ಗೊತ್ತಾಗುತ್ತೆ, ನೀನು ಈ ರೀತಿಯಾದಂತಹ ಸಿಚುಯೇಷನ್ನ ಫೇಸ್ ಮಾಡಿದ್ಯಾ ಅಂತ ಕೇಳ್ತಾರೆ. ಆಗ ನೇಹಾ ಗೌಡ ಅವರು ಹೇಳ್ತಾರೆ, ಹೌದು ನಾನು ಈ ರೀತಿಯಾದಂತಹ ಸಿಚುಯೇಷನ್ನ ಈಗ ಆಲ್ರೆಡಿ ಫೇಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಂತರ ಎಷ್ಟೋ ದಿವಸಗಳ ಆದಮೇಲೆ ನೇಹಾ ಗೌಡ ಅವರು ಅವರ ಫ್ಯಾಮಿಲಿ ಹತ್ರ ಈ ವಿಚಾರನ ಶೇರ್ ಮಾಡ್ತಾರೆ. ಯಾಕೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ಮ್ಯಾಟರ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ನೇಹಾ ಗೌಡ ಅವ್ರಿಗೆ ಗೊತ್ತಿರಲ್ಲ. ಆ್ಯಂಡ್ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು, ಹೇಗೆ ಹೇಳಬೇಕು ಅನ್ನೋದು ಸಹ ನೇಹಾ ಗೌಡ ಅವ್ರಿಗೆ ಗೊತ್ತಿರಲ್ಲ. ಆ್ಯಂಡ್ ಇದರಿಂದ ಏನು ಪರಿಣಾಮ ಆಗ್ಬೋದು ಅನ್ನೋದು ಸಹ ನೇಹಾ ಗೌಡ ಅವ್ರಿಗೆ ಆ ಒಂದು ವಯಸ್ಸಲ್ಲಿ ಅದ್ರ ಬಗ್ಗೆ ಏನೂ ಸಹ ಗೊತ್ತಿರಲ್ಲ. ಈ ಒಂದು ಕಾರಣಕ್ಕೆ ಅವರು ಸುಮ್ಮನೆ ಇರ್ತಾರೆ ಆ್ಯಂಡ್ ತುಂಬ ಭಯಪಟ್ಟಿರ್ತಾರೆ. ಆ ವ್ಯಕ್ತಿ ಅಷ್ಟು ಕ್ರೂರವಾಗಿ ಅವ್ರ ಹತ್ರ ನಡ್ಕೊಂಡಿರ್ತಾನೆ. ಆ ಒಂದು ಕಾರಣಕ್ಕೆ ತುಂಬ ಭಯ ಪಟ್ಕೊಂಡು ಅವ್ರಿಗೆ ಜ್ವರ ಬಂದು ಅವರು ಡಿಪ್ರೆಷನ್ಗೂ ಸಹ ಹೋಗಿರ್ತಾರೆ. ಅದರಿಂದ ಹೊರಬರೋದಕ್ಕೆ ಅವ್ರಿಗೆ ಹಲವಾರು ವರ್ಷಗಳೇ ಬೇಕಾಗುತ್ತೆ. ಅಂದರೆ ಯಾರೇ ಗಂಡಸರನ್ನ ನೋಡಿದ್ರು ಇವರು ಭಯಪಡ್ತಿರ್ತಾರೆ, ಯಾರೇ ಒಬ್ಬ ಅಪರಿಚಿತ ವ್ಯಕ್ತಿ ಬಂದರೂ ಇವರು ಭಯಪಡ್ತಿದ್ರಂತೆ. ಗಂಡಸರು ಅಂತ ಅಂದ್ರೇ ಲಿಟ್ರಲಿ ಭಯ ಆಗೋದಂತೆ, ಅಷ್ಟರ ಮಟ್ಟಕ್ಕೆ ಆ ಒಂದು ವ್ಯಕ್ತಿ ಇವ್ರಿಗೆ ಹಿಂಸೆ ಕೊಟ್ಟಿರ್ತಾನೆ. ಆ್ಯಂಡ್ ಇವರು ಈ ವಿಚಾರದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂತಂದರೆ, ಲೈಕ್ ಇಷ್ಟು ಪ್ರೀತಿ ಮಾಡಿ LKGಯಿಂದ ಒಂದು ಹುಡುಗನ್ನ ಪ್ರೀತಿ ಮಾಡಿ ನಂತರ 6th ಸ್ಟ್ಯಾಂಡರ್ಡಲ್ಲಿ ಅವನಿಗೆ ಪ್ರಪೋಸ್ ಮಾಡಿ ಅವರು 10th ಸ್ಟ್ಯಾಂಡರ್ಡ್ಗೆ ಬಂದಾಗ ಇವರ ಒಂದು ಪ್ರಪೋಸಲ್ನ ಒಪ್ಕೊಂಡಿರ್ತಾರೆ. ಸೊ ಈ ರೀತಿ ಚಿಕ್ಕ ವಯಸ್ಸಿಂದನೇ ಪ್ರೀತಿ ಮಾಡ್ಕೊಂಡು ಬಂದಂತಹ ಹುಡುಗನ್ನ ಮದುವೆ ಆಗಲೋ ಬೇಡವೋ, ನನ್ನ ಲೈಫಲ್ಲಿ ಈ ರೀತಿಯಾದಂತಹ ಸಿಚುಯೇಷನ್ಸ್ಗಳು ಆಲ್ರೆಡಿ ಫೇಸ್ ಮಾಡಿದ್ದೀನಿ, ಸೊ ನಾನು ಮದುವೆ ಆದರೆ ಅದು ತಪ್ಪಾಗುತ್ತೇನೋ ಅಂತ ಎಲ್ಲ ಹೇಳಿ ಇವರು ಯೋಚನೆ ಮಾಡಿರ್ತಾರೆ. ಆ್ಯಂಡ್ ಈ ವಿಚಾರದ ಬಗ್ಗೆ ಅವರು ಚಂದನ್ ಹತ್ರ ಕೂಡ ಡಿಸ್ಕಸ್ ಮಾಡ್ತಾರೆ. ಚಂದನ್ ಅವರು ಇದನ್ನು ತುಂಬಾ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತಾರೆ. ಎಲ್ಲರ ಲೈಫಲ್ಲೂ ಈ ರೀತಿ ಆಗಿರುತ್ತೆ, ಇದನ್ನೆಲ್ಲ ಮರ್ತ್ಬಿಟ್ಟು ಮುಂದೆ ಹೋಗೋಣ, ನಾವು ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳಿ ಚಂದನ್ ಅವರು ಒಪ್ಪಿಗೆಯನ್ನು ಕೊಟ್ಟು ಇವ್ರ ಜೊತೆ ಮದುವೆಯನ್ನು ಆಗ್ತಾರೆ. ಸೊ ಇಷ್ಟು ವರ್ಷ ಇವರು ಇಂಡಸ್ಟ್ರಿಯಲ್ಲಿದ್ರೂ ಸಹ ಯಾರ ಹತ್ರನೂ ಕೂಡ ಈ ವಿಚಾರನ ಶೇರ್ ಮಾಡಿರಲಿಲ್ಲ. ಫ್ಯಾಮಿಲಿಯವ್ರು ಏನು ಅನ್ಕೊತಾರೋ, ಮದುವೆಯಾದ ಗಂಡ ಏನು ಅನ್ಕೊತಾನೋ ಅಥವಾ ಗಂಡನ ಫ್ಯಾಮಿಲಿಯವ್ರು ಏನು ಅನ್ಕೊತಾರೋ ಅಂತ ಸಾಕಷ್ಟು ಜನಕ್ಕೆ ಭಯ ಇರುತ್ತೆ. ಸೊ ಆ ಭಯನೆಲ್ಲ ಬಿಟ್ಟು ಈಗ ನೇಹಾ ಗೌಡ ಅವರು ಈ ಒಂದು ಸಿಚುಯೇಷನ್ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಸಿಚುಯೇಷನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಸಹ ಅವರು ಹೇಳಿದ್ದಾರೆ. ಆ್ಯಂಡ್ ಈ ರೀತಿಯಾದಂತಹ ಸಿಚುಯೇಷನ್ಸ್ಗಳು ಸಾಕಷ್ಟು ಹೆಣ್ಮಕ್ಳ ಲೈಫಲ್ಲಿ ಬರುತ್ತೆ. ಅಂಥ ಸಿಚುಯೇಷನ್ಸಲ್ಲಿ ಯಾರೂ ಸಹ ಭಯ ಪಡ್ದಿರ ನಿಂತ್ಕೊಂಡು ಫೇಸ್ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಆ್ಯಂಡ್ ಈ ರೀತಿಯಾದಂತಹ ಘಟನೆಗಳ ಬಗ್ಗೆ ಯಾರ್ಯಾರು ಇಂತಹ ಪರಿಸ್ಥಿತಿನ ಅನುಭವಿಸಿದಾರೋ ಅವರು ಸಹ ಯಾರಿಗೂ ಸಹ ಭಯಪಟ್ಕೊಂಡು ಅದನ್ನೆಲ್ಲ ಮುಚ್ಚಿಟ್ಕೊಂಡು ಲೈಫ್ನ ಲೀಡ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬದಲಾಗಿ ಇಂತಹ ಸಿಚುಯೇಷನ್ಸ್ಗಳನ್ನ ಫೇಸ್ ಮಾಡಿಕೊಂಡು ನನಗೆ ಈ ರೀತಿ ಘಟನೆಗಳಾಗಿತ್ತು, ಸೊ ಇಂಥ ಸಿಚುಯೇಷನ್ಸ್ಗಳಲ್ಲಿ ಮತ್ತೊಂದು ಹುಡುಗಿನ ನೋಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಅದರಿಂದ ಈ ರೀತಿ ಗಂಡು ಮಕ್ಕಳು ಯಾವ್ಯಾವ್ದು ಟ್ರಿಕ್ಕನ್ನು ಯೂಸ್ ಮಾಡಿ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಐಡಿಯಾನ ಕೊಟ್ಕೊಂಡು ನಮಗೆ ಈ ರೀತಿ ಸಿಚುಯೇಷನ್ಸ್ನ ನಾವು ಫೇಸ್ ಮಾಡಿದಾಗ ನಮಗೊಂದು ಐಡಿಯಾ ಇರುತ್ತೆ. ಅಂತಹ ಕೆಟ್ಟ ಮನಸ್ಥಿತಿ ಇರುವಂತಹ ಹುಡುಗರು ಯಾವ ರೀತಿ ಎಲ್ಲ ನಡ್ಕೋತಾರೆ ಅಂತ ಅದ್ರ ಬಗ್ಗೆ ನಾವು ಬೇರೆ ಹೆಣ್ಮಕ್ಳಿಗೆ ಎಜುಕೇಟ್ ಮಾಡಬೇಕು. ಬೇರೆ ಹೆಣ್ಮಕ್ಳು ಈ ರೀತಿಯಾದಂಥ ಸಿಚುಯೇಷನ್ನ ಇನ್ಯಾವತ್ತೂ ಫೇಸ್ ಮಾಡಿಕೊಡ್ದು ಅಂತ ಹೇಳಿ ನೇಹಾ ಗೌಡ ಅವರು ಬಹಳ ಮುಕ್ತವಾಗಿ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಎಸ್ ಫ್ರೆಂಡ್ಸ್, ಈ ರೀತಿಯಾದಂತಹ ಕೆಟ್ಟ ಮನಸ್ಥಿತಿ ಇರುವಂತಹ ಗಂಡಸರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೇಹಾ ಗೌಡ ಅವರು ಇಷ್ಟು ವರ್ಷಗಳ ನಂತರ ಈ ಒಂದು ವಿಚಾರದ ಬಗ್ಗೆ ತುಂಬ ಬೋಲ್ಡಾಗಿ ಮಾತಾಡಿದ್ದಾರೆ. ಹಾಗೆ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಈ ಒಂದು ವಿಚಾರದ ಬಗ್ಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.